ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಕರ್ನಾಟಕದಲ್ಲಿ ತಂಬಾಕು ಹಾಗೂ ನಿಕೋಟಿನ್ ಅಂಶವುಳ್ಳ ಗುಟ್ಕಾ ಪಾನ್ ಮಸಾಲ ನಿಷೇಧಿಸಿ ರಾಜ್ಯ ಸರ್ಕಾರ ಆದೇಶವನ್ನ ಹೊರಡಿಸಿದೆ. ಸರ್ಕಾರ ಹೊರಡಿಸಿರುವ ಆದೇಶಕ್ಕೆ ರಾಜ್ಯದ ಅಡಿಕೆ ಬೆಳೆಗಾರರು ಆಕ್ರೋಶವನ್ನ ಹೊರಹಾಕ್ತಾ ಇದ್ರೆ ಸದನದಲ್ಲಿ ಕೈ ಕೇಸರಿ ಶಾಸಕರು ಪ್ರಶ್ನೆ ಮಾಡ್ತಾ ಇದ್ದಂತೆ ಸರ್ಕಾರ ಈಗ ಎಚ್ಚೆತ್ತುಕೊಂಡಿದೆ. ಗುಟ್ಕಾ ನಿಷೇಧಿತ ವಿಚಾರವಾಗಿ ಆರೋಗ್ಯ ಇಲಾಖೆ ಕಾರ್ಯದರ್ಶಿಯನ್ನ ಸಿಎಂ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಅಡಿಕೆಯ ಮಾನ ತೆಗೆದ ಆರೋಗ್ಯ ಇಲಾಖೆಯ ಆದೇಶ. ಅಡಿಕೆ ಬೆಳೆಗಾರರ ಆಕ್ರೋಶ, ಸದನದಲ್ಲಿ ಸೌಂಡ್ ಆಗ್ತಾ ಇದ್ದಂತೆ ಎಚ್ಚೆತ್ತ ಸರ್ಕಾರ. ನಿಷೇಧ ಆದೇಶಕ್ಕೆ ಸಿಎಂ ಗರಂ, ಆರೋಗ್ಯ ಇಲಾಖೆ ಕಾರ್ಯದರ್ಶಿಗೆ ತರಾಟೆ. ಸಾರ್ವಜನಿಕರ ಆರೋಗ್ಯದ ಹಿತದೃಷ್ಟಿಯಿಂದ ಸರ್ಕಾರ ರಾಜ್ಯಾದ್ಯಂತ ಗುಟ್ಕಾ ಪಾನ್ ಮಸಾಲ ಸೇರಿ ತಂಬಾಕು ಮತ್ತು ನಿಕೋಟಿನ್ ಹೊಂದಿರುವ ಉತ್ಪನ್ನಗಳ ತಯಾರಿಕೆ, ಸಂಗ್ರಹಣೆ, ಸಾಗಾಣಿಕೆ, ಮಾರಾಟವನ್ನ ನಿಷೇಧಿಸಿ ಆದೇಶವನ್ನ ಹೊರಡಿಸಿದೆ. ಆಗಸ್ಟ್ 10ರಂದು ಆಹಾರ ಸುರಕ್ಷತಾ ಇಲಾಖೆಯಿಂದ ಹೊರಡಿಸಿರುವ ಅಧಿಕೃತ ಸೂಚನೆಗೆ ಅಡಿಕೆ ಬೆಳೆಗಾರರು ಕೆಂಡಕಾರಿದ್ರು. ಇದೇ ವಿಚಾರವಾಗಿ ನಿನ್ನೆ ರೈತರೊಂದಿಗೆ ಕಾಂಗ್ರೆಸ್ ಬಿಜೆಪಿ ಶಾಸಕರು ಸಿಎಂ ಡಿಕೆ ಶಿವಕುಮಾರ್ ಭೇಟಿ ಮಾಡಿ ಅಡಿಕೆ ಬೆಳೆಗಾರರಿಗೆ ಆಗುವ ನಷ್ಟದ ಕುರಿತು ವಿವರಣೆಯನ್ನ ನೀಡಿ ನಿಷೇಧ ಆದೇಶವನ್ನ ಹಿಂಪಡೆಯುವಂತೆ ಮನವಿ ಮಾಡಿತ್ತು. ಬೆಳೀತಾ ಇದೆ. ಕರ್ನಾಟಕ ರಾಜ್ಯದಲ್ಲಿ ಇತ್ತೀಚೆಗೆ ಗುಟ್ಕಾ ಮತ್ತು ಪಾನ್ ಮಸಾಲ ಬ್ಯಾನ್ ಮಾಡ್ತೀವಿ ಅಂತೇಳಿ ಹೇಳಿ ತಂದಿರತಕ್ಕಂಥ ನೋಟಿಫಿಕೇಷನ್ನಿಂದ ಆತಂಕ ಆಗಿ ಸುಮಾರು ನಿನ್ನೆನೇ ಒಂದು 2-3 ಸಾವಿರ ರೂಪಾಯಿ ಮಾರ್ಕೆಟ್ನಲ್ಲಿ ರೇಟ್ ಬಿದ್ದೋಗಿತ್ತು. ಆತಂಕಕ್ಕೆ ಒಳಗಾಗಿದ್ದರು ರೈತರು. ಮುಖ್ಯಮಂತ್ರಿಗಳನ್ನು ಭೇಟಿಯಾಗಿರ್ತಕ್ಕಂಥದ್ದು ಕೇಳಿ ಎಲ್ರಿಗೂ ಸ್ವಲ್ಪ ನೆಮ್ಮದಿಯಾಗಿದೆ. ಇವತ್ತು ಗುಟ್ಕಾ ನಿಷೇಧ ಮಾಡ್ತೇವೆ ಅಂತೇಳಿ ಬಿಡುವಂಥ ಕೆಲಸ ಎಲ್ಲೋ ಒಂದು ಕಡೆ ಸರ್ಕಾರದ ಕಡೆಯಿಂದನೇ ಆಗಿರುವಂಥದ್ದು. ಅಡಿಕೆ ಬೆಳೆಗಾರರಲ್ಲಿ ಭಯ ಹುಟ್ಟಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ. ನಾನಿವತ್ತು ನಮ್ಮ ಅರ್ಗ ಜ್ಞಾನೇಂದ್ರಣ್ಣ ಅವರು, ನಮ್ಮ ಹರೀಶ್ ಪುಂಜ ಅವರು, ನಮ್ಮ ಮಲೆನಾಡು ಮತ್ತು ಎಲ್ಲ ಶಾಸಕರಲ್ಲೂ ಕೂಡ ಚರ್ಚೆಯನ್ನು ಕೂಡ ಮಾಡಿದ್ದೇನೆ. ಮಾನ್ಯ ಮುಖ್ಯಮಂತ್ರಿಗಳ ಕಾರ್ಯದರ್ಶಿ ಜೊತೆನೂ ಕೂಡ ಚರ್ಚೆ ಮಾಡಿ ಸೋಮವಾರ ಅಥವಾ ಮಂಗಳವಾರ ಸಮಯವನ್ನು ನಿಗದಿ ಮಾಡಬೇಕು. ನಮ್ಮ ಕ್ಯಾಂಪ್ಕೋ ಮತ್ತು ನಮ್ಮೆಲ್ಲ ಸಂಘದ ಅಧ್ಯಕ್ಷರು ಎಲ್ಲರೂ ಕೂಡ ಬರ್ತಾರೆ, ಒಂದು ನಿಯೋಗ ಬರ್ತದೆ. ಸರ್ಕಾರದ ನಿಷೇಧದ ಆದೇಶದಿಂದ ರೈತರಲ್ಲಿ ಆತಂಕ ಉಂಟಾಗಿದ್ದು ಮಾರುಕಟ್ಟೆಯ ಮೇಲೂ ಪರಿಣಾಮ ಬೀರುವ ಕುರಿತು ನಿಯೋಗ ಸಿಎಂಗೆ ಮನವರಿಕೆಯನ್ನ ಮಾಡಿದೆ. ಅಡಿಕೆ ಬೆಳೆಗಾರರಿಂದ ವಿರೋಧ ವ್ಯಕ್ತವಾಗ್ತಾ ಇದ್ದಂತೆ ಸಿಎಂ ಸಹ ಆರೋಗ್ಯ ಇಲಾಖೆ ಕಾರ್ಯದರ್ಶಿಯನ್ನ ತರಾಟೆಗೆ ತೆಗೆದುಕೊಂಡ್ರು. ಗುಟ್ಕಾ ನಿಷೇಧ ಆದೇಶವನ್ನ ಶೀಘ್ರದಲ್ಲೇ ಹಿಂಪಡೆಯುವಂತೆ ಸೂಚನೆಯನ್ನ ನೀಡಿದ್ದಾರೆ. ಇದೇ ವಿಚಾರವಾಗಿ ಪ್ರತಿಕ್ರಿಯೆ ನೀಡಿರುವ ಕಾಂಗ್ರೆಸ್ ಶಾಸಕ, ರಾಜ್ಯ ಸರ್ಕಾರ ಅಡಿಕೆ ಬೆಳೆಗಾರರ ಜೊತೆ ಇರುತ್ತೆ, ರೈತರಿಗೆ ಅನ್ಯಾಯವಾಗದಂತೆ ನಾವು ಜೊತೆಗೆ ಇರ್ತೀವಿ ಅಂತ ಭರವಸೆಯನ್ನ ನೀಡಿದ್ದಾರೆ. ಇಲ್ಲ, ಆದೇಶದಲ್ಲಿ ಎಲ್ಲೂ ಅಡಿಕೆ ನಿಷೇಧ ಅಂತ ಬಂದಿಲ್ಲ. ಅಲ್ಲಿ ಬ್ರಾಕೆಟ್ಟು, ಕಾಮ, ಆಗು, ಪುಲಿ ಸ್ಟಾಪು ಮತ್ತು ಇವೆಲ್ಲ ಪದಗಳಿದೆ ಅದರೊಳಗೆ. ಬಟ್ ನಾವು ಅರ್ಥ ಮಾಡ್ಕೊಂಡು ಗೊಂದಲಕ್ಕೀಡಾಗಿದ್ದೀವಿ. ಆದ ಕಾರಣ ಯಾರು ಗೊಂದಲಕ್ಕೀಡಾಗೋದಿಲ್ಲ. ಜೊತೆಗೆ ನಾನು ನಿನ್ನೆ ಕಮಿಷನರ್ ಹತ್ರ ಮಾತಾಡಿದೆ. ಅವ್ರು ನಿನ್ನೆ ಪತ್ರಿಕೆ ಹೇಳಿಕೆಯನ್ನು ಇವತ್ತು ಕೊಟ್ಟಿದ್ದಾರೆ. ಏನು ಇದು ಯಾವುದೇ ಕಾರಣಕ್ಕೂ ಅಡಿಕೆ ಬ್ಯಾನ್ ಆಗೋ ಒಂದು ವ್ಯವಸ್ಥೆ ಇದಲ್ಲ. ಇದು ಪಾನ್ ಮಸಾಲ ಅಂದರೆ ಅದರೊಳಗೆ ನಿಕೋಟಿನ್, ಅಡಿಕೆ ಪ್ಯಾಕೆಟ್ನೊಳಗೆ ನಿಕೋಟಿನ್ ಮತ್ತು ಟೊಬ್ಯಾಕೊ ಮಿಶ್ರಣ ಕಂಡು ಬಂದಲ್ಲಿ ಬ್ಯಾನ್ ಮಾಡ್ತೀವಿ. ಏನು ಅಡಿಕೆನಲ್ಲ, ಆ ಪಾನ್ ಮಸಾಲ. ಕರ್ನಾಟಕದಲ್ಲಿ ಗುಟ್ಕಾ ಮಾರಾಟ ನಿಷೇಧ ಹೊರಬೀಳ್ತಾ ಇದ್ದಂತೆ ಅಡಿಕೆ ಬೆಲೆ ಸಹ ಕುಸಿದಿದ್ದು ಅಡಿಕೆ ಬೆಳೆಗಾರರು ಆತಂಕಕ್ಕೆ ಈಡಾಗಿದ್ದಾರೆ. ಹೀಗಾಗಿ ರಾಜ್ಯ ಸರ್ಕಾರ ಹೊರಡಿಸಿರುವ ಆದೇಶ ಇದೀಗ ಅಡಿಕೆ ಬೆಳೆಗಾರರ ಮೇಲೆ ಪರಿಣಾಮ ಬೀರಿದ್ದು ಸರ್ಕಾರ ಅಧಿಕೃತವಾಗಿ ಆದೇಶ ಹಿಂಪಡೆಯುತ್ತೋ ಇಲ್ವೋ ಅನ್ನೋದನ್ನ ಕಾದು ನೋಡಬೇಕಿದೆ. ವೀರೇಶ್ ದಾನಿ, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.